ಕಳೆದ 30 ವರ್ಷಗಳಿಂದ ಜೆಡಿಎಸ್ ತೆಕ್ಕೆಯಲ್ಲಿ ಇದ್ದ ಪಾಂಡವಪುರ ತಾಲೂಕಿನ ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಥಮ ಬಾರಿಗೆ ರೈತ ಸಂಘದ ವಶವಾಗಿದ್ದು, ಡೈರಿಗೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳಾದ ಮರಿಗೌಡ ಹಾಗೂ ನಯನ ಅವರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸರ್ಕಾರದ ನಾಮನಿರ್ದೇಶನ ಸದಸ್ಯರೊಬ್ಬರೂ ಸೇರಿದಂತೆ ಒಟ್ಟು 12 ನಿರ್ದೇಶಕರ ಬಲ ಹೊಂದಿರುವ ಡೇರಿಯಲ್ಲಿ 11 ರೈತ ಸಂಘ ಹಾಗೂ 1 ಜೆಡಿಎಸ್ ಬೆಂಬಲಿತ ನಿರ್ದೇಶಕರಿದ್ದಾರೆ. ಭಾನುವಾರ ನಿಗದಿಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳಾದ ಮರಿಗೌಡ ಹಾಗೂ ನಯನ ಅವರನ್ನು ಹೊರತುಪಡಿಸಿದಂತೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಕೆ ಹೇಮಲತಾ ಅವರು ಅವಿರೋಧವಾಗಿ ಆಯ್ಕೆಯನ್ನು ಪ್ರಕಟಿಸಿದರು. ಈ ವೇಳೆ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಇದೇ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ರೈತ ಸಂಘದ ಯುವ ಮುಖಂಡ ರಘುಕುಮಾರ್ ಮಾತನಾಡಿ, ಡೈರಿ ಪ್ರಾರಂಭವಾದ ದಿನಗಳಿಂದ ಇಲ್ಲಿಯವರೆಗೆ ರೈತ ಸಂಘದ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರು ಇದೇ ಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅವರ ಗೆಲುವಿಗೆ ಕಾರಣರಾದ ನಾರಾಯಣಪುರ ಗ್ರಾಮಸ್ಥರಿಗೆ ಕೃತಜ್ಞತೆ ಸಲ್ಲಿಸಲಾಗುವುದು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ರೈತರಿಗೆ ಸ್ಪಂದಿಸುವ ಮೂಲಕ ಒಕ್ಕೂಟದಿಂದ ದೊರೆಯುವ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಎಂದರು. ಯುವ ರೈತ ಮುಖಂಡ ಚಂದನ್ ಎಸ್ ಗೌಡ ಮಾತನಾಡಿ, ಅರ್ಧಕ್ಕೆ ನಿಂತಿರುವ ಬಿಎಂಸಿ ಘಟಕವನ್ನು ಪುನರಾರಂಭಿಸಬೇಕು. ಕಳೆದ 30 ವರ್ಷಗಳಿಂದಲೂ ರೈತ ಸಂಘ ಅಧಿಕಾರಕ್ಕೆ ಬಂದಿರಲಿಲ್ಲ. ಇದೀಗ ಅಧಿಕಾರಕ್ಕೆ ಬಂದಿದ್ದು ನೂತನ ಆಡಳಿತ ಮಂಡಳಿ ಉತ್ತಮ ಆಡಳಿತ ನಡೆಸಿಕೊಂಡು ಹೋಗಬೇಕು ಎಂದರು. ಇದೇ ವೇಳೆ ಡೈರಿ ನೂತನ ನಿರ್ದೇಶಕರಾದ ಎನ್.ಬಿ. ಅನಿಲ್ ಕುಮಾರ್, ಎನ್.ವಿ. ರವಿ, ಎನ್.ಎಸ್. ಸೋಮು, ಯೋಗೇಶ್, ಕೃಷ್ಣೇಗೌಡ, ಮಂಜುಳಾ, ರಾಧಮ್ಮ, ಸಾರದಮ್ಮ, ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕಿ ರೇಖಾ, ಜೆಡಿಎಸ್ ಬೆಂಬಲಿತ ನಿರ್ದೇಶಕ ದಯಾನಂದ, ಕಾರ್ಯದರ್ಶಿ ಎಲ್. ಯೋಗೇಶ್, ಹಾಲು ಪರೀಕ್ಷಕ ಎನ್.ಕೆ. ಅನಿಲ್ ಕುಮಾರ್, ಯಜಮಾನರಾದ ಎಸ್. ಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್, ದೊಡ್ಡನರ ಶೆಟ್ಟಿ, ರೈತ ಸಂಘ ಮುಖಂಡರಾದ ಎನ್.ಎಸ್. ಪುಟ್ಟಸ್ವಾಮಿಗೌಡ, ಎನ್.ಬಿ. ಪುಟ್ಟರಾಜೇಗೌಡ, ಎನ್.ಎಸ್. ರಘುಕುಮಾರ್, ಮನುಕುಮಾರ್, ನಾಗರಾಜು, ಸೋಮು, ವರದರಾಜು, ವೆಂಕಟಪ್ಪ, ಗುಣೇಂದ್ರ, ಎನ್.ಎಸ್. ಗಂಗಾಧರ, ಹೋಟೆಲ್ ಮಹೇಂದ್ರ ಸವಿತಾ, ಎನ್.ವಿ. ಗೋಪಾಲ್, ಜವರಯ್ಯ, ಮಂಜುನಾಥ್, ಬ್ಯಾಂಕ್ ಸುನಿಲ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಗವಿ ಜವರಯ್ಯ, ರಮೇಶ್, ಚಂದನ್, ದಿಲೀಪ, ಎಲ್.ಐ.ಸಿ. ಲೋಕೇಶ್, ಎರೇಗೌಡನಹಳ್ಳಿ, ಅಂಬರೀಶ್ ಅಭಿಮಾನಿ ಚಂದ್ರು, ಊರಿನ ಗ್ರಾಮಸ್ಥರು, ಯುವಕರು ಇತರರಿದ್ದರು. ಕಳೆದ ಕೆಲವು ದಿನಗಳ ಹಿಂದೆ ನಡೆದಿದ್ದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ 10 ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಹೊಸ ಇತಿಹಾಸ ಬರೆದಿದ್ದುದನ್ನು ಇಲ್ಲಿ ಸ್ಮರಿಸಬಹುದು. ಹಿಂಗಿಡೀರಿ ಅದು ಉಲ್ಟಾ ಎಲ್ಲ ನೋಡಿ ಇತ್ತ ನೋಡಿ ಮಕ್ಕಳು ಕೊಡು. ನೋಡಿ ನ್ಯಾಮಿನಿ ಲೇಟ್ ಆಗೋಯ್ತು, ನಿನ್ನೆ ರಜೆ ಇತ್ತು. ಅವ್ರ ಕೈಲೇ ಕೊಡ್ರಿ, ಸೆಕ್ರೆಟರಿ ಹಾಕ್ತಾರೆ. ಹಾಕಿ ಎಲ್ರಿಗೂ
ಏನಿಲ್ಲ ನನ್ಗೆ ಹೇಳ್ಕೊಡಿದ್ರೆ ಹಿಂಗಲ್ಲ ಯಾರು ರೈತ ಸಂಘಕ್ಕೆ ಮಾನ್ಯ ಶಾಸಕರಾದಂತ ದರ್ಶನ್ ಪುಟ್ಟಣ್ಣವ್ರಿಗೆ ಮಾನ್ಯ ಶಾಸಕರಾದಂತ ದರ್ಶನ್ ಪುಟ್ಟಣ್ಣವ್ರಿಗೆ ನಿಂತ್ಕೊಬಿಡಿ ಹಂಗೆ ಕೈ ಬಿಡಿ ನಿಂತ್ಕೊಳ್ಳಿ ಅಲ್ಲೇ ಇರಿ. ಎಲ್ಲ ಹಿಂದೆ ನಿಂತ್ಕೊಬಿಡಿ ಸದಸ್ಯರುಗಳು ಹಿಂದೆ ನಿಂತ್ಕೊಬಿಡಿ ಅಣ್ಣ ಎಲ್ಲ ಬನ್ನಿ ಹತ್ರ ಬನ್ನಿ ಎಲ್ಲ ಒಳಗಡೆ ಹೋಗಿ ಯಾರು ಹಾಕೊಳ್ಳಿ ಯಾಕೋ ಹಾಕಳಿ ಅಣ್ಣ. ನಮ್ಮ ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಿಗದಿಯಂತೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಚುನಾವಣೆ ನಿಗದಿಯಾಗಿತ್ತು. ಆದ್ದರಿಂದ ನಮ್ಮ ಈ ಒಂದು ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಮುರಿಗೌಡರು ಹಾಗೂ ಉಪಾಧ್ಯಕ್ಷರಾಗಿ ನಯನರವರು ಆಯ್ಕೆಯಾಗಿದ್ದಾರೆ. ಹಾಗೂ ಈ ಒಂದು ಎಲ್ಲರ ನಮ್ಮ ಒಂದು ಸದಸ್ಯರ ಒಂದು ಬೆಂಬಲದಿಂದ ಯಾವುದೇ ಒಂದು ಚುನಾವಣೆ ನಡೆಯದಂತೆ ಅವಿರೋಧವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ಒಂದು ನಮ್ಮ ಅಧ್ಯಕ್ಷರ ಚುನಾವಣೆ ಅಥವಾ ಒಂದು ಸದಸ್ಯರ ಚುನಾವಣೆಯಲ್ಲಿ ಹೆಚ್ಚಿನದಾಗಿ ನಮ್ಮ ಒಂದು ಮಾಧ್ಯಮ ಮಿತ್ರರು ಕೂಡ ನಮಗೆ ತುಂಬ ಸಹಕಾರದಿಂದ ಸ್ಪಂದಿಸಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೀವಿ. ಹಾಗೂ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಒಂದು ಕಾರ್ಯಕರ್ತರಿಗೆ ಒಂದು ಸದಸ್ಯನಾಗಿ ಒಂದು ಅಧ್ಯಕ್ಷನಾಗಿ ಮಾಡಿಕೊಟ್ಟದಂಥ ನಮ್ಮ ನಾರಾಯಣಪುರದ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಹಾಗೂ ಒಂದು ಎಲ್ಲರಿಗೂ ಕೂಡ ಪೂರ್ಣವಾಗಿ ನಾವು ಅಭಿನಂದಿಸ್ತಾ ಈ ಒಂದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪ್ರಚಂಡ ಬಹುಮತದೊಂದಿಗೆ ಒಂದು ಅಧ್ಯಕ್ಷ ಗಾದಿಯನ್ನು ಹಿಡ್ಕೊಂಡಿದ್ದೀವಿ. ಆದ್ದರಿಂದ ಈ ಒಂದು ಮುಂಬರುವ ದಿನಗಳಲ್ಲಿ ನಮ್ಮ ಎಲ್ಲರಲ್ಲೂ ಸದಸ್ಯರಲ್ಲಿ ಹಾಗೂ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದು ಏನಂದರೆ ನಮ್ಮ ಒಂದು ಡೈರಿಗೆ ನಮಗೆ ಪಕ್ಷಾತೀತವಾಗಿ ಮತ ನೀಡಿದಂಥ ಉತ್ಪಾದಕರು ಹಾಗೂ ಸಹಕಾರರಿಗೆ ತುಂಬ ವಿನಮ್ರವಾಗಿ ಸ್ಪಂದಿಸಿ ನಮ್ಮ ಒಂದು ಹೆಚ್ಚಿನದಾಗಿ ನಮ್ಮ ಬರುವಂಥ ಒಕ್ಕೂಟದಿಂದ ಬರುವಂಥವು ಆಗಿರುವ ಸವಲತ್ತುಗಳಾಗಿರ್ಬೋದು, ಸ್ಥಳೀಯವಾಗಿ ನಮ್ಮ ಸಹಕಾರ ಸಂಘದಲ್ಲಿ ಏನಿವೆ ಎಲ್ಲ ಫೆಸಿಲಿಟೀಸ್ಗೂ ಉತ್ಪಾದಕರಿಗೆ ತಲುಪಿಸಿ ನೀವು ನಿಮ್ಮ ಮತ್ತು ಉತ್ಪಾದಕರ ನಡುವೆ ಒಂದು ಸ್ನೇಹಮಯ ವಾತಾವರಣ ಸೃಷ್ಟಿಯಾಗಿ ಮುಂಬರುವ ದಿನಗಳಲ್ಲಿ ಅವರು ಹೆಚ್ಚಿನ ರೀತಿ ನಿಮ್ಗೆ ಆಶೀರ್ವಾದ ಮಾಡೋಕ್ಕೆ ಅವಕಾಶ ಮಾಡಿಸ್ಕೊಂಡು ಉತ್ತಮ ರೀತಿಯಲ್ಲಿ ಒಂದು ನಮ್ಮ ಸಹಕಾರ ಸಂಘವನ್ನು ಪಕ್ಷಾತೀತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲ ಸದಸ್ಯರಿಗೂ ಕೂಡ ನಾವು ಕೇಳ್ಕೊಳ್ತಾ ಎಲ್ಲರಿಗೂ ನಾವು ಒಂದು ನನ್ನ ಮಾತು ಮುಗಿಸ್ತೇವೆ. ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಮರಿಗೌಡರು ಮತ್ತು ನಯನವರು ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲಾಗಿ ನಾವು ಹೊಂದಿಸ್ತೀವಿ. ಮತ್ತು ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಳೆದ 30 ವರ್ಷಗಳಿಂದ ಅಧಿಕಾರದಲ್ಲಿ ಹಿಂದಿರೋಂಥ ಒಂದು ಹೊಸ ಒಂದು ಪಕ್ಷದಲ್ಲಿ ನಿಂತ್ಕೊಂಡಂಥ ಅಷ್ಟು ಅಭ್ಯರ್ಥಿಗಳು 10ಕ್ಕೆ 9 ಜನ ಆಯ್ಕೆಯಾಗಿದ್ದಾರೆ. ಜೊತೆಗೆ ಇನ್ನೊಂದು ಪಕ್ಷದಿಂದ ಅಭ್ಯರ್ಥಿ ಸಹ ಆಯ್ಕೆಯಾಗಿದ್ದಾರೆ. ಪಕ್ಷಾತೀತವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗಿ ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಉನ್ನತಿಗೆ ಮತ್ತು ಜನರ ಏಳಿಗೆಗೆ ಸಹಕಾರ ಸಂಘ ಹೆಚ್ಚಿನ ಮತ್ತು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಈ ಮೂಲಕ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀವಿ ಸರ್. ನಾಯಕರು, ನಮ್ಮ ಊರ ಜನಗಳು ಎಲ್ಲ ನಮ್ಮ ಜನಿಸಿ ಕೊಟ್ಟಿರುವಂಥ ಅತಿಥಿಗಳಿಗೆ ಎಲ್ಲ ನಮ್ಮ ವಂದನೆಗಳನ್ನು ಹೇಳುತ್ತಾ ಹೇಳಿ ನಿಮ್ಮ ಅಭಿಪ್ರಾಯ. ಈಗ ಉಪಾಧ್ಯಕ್ಷರಾಗಿದ್ದೀರಿ, ಈಗ ಯಾವ ಥರ ಹಾಲಿನ ಡೈರಿ ಮುಂದುವರ್ಸ್ಕೊಂಡೈತೀರಿ?
ನಾರಾಯಣಪುರದ ಗ್ರಾಮಸ್ಥರು ಹಾಲು ಉತ್ಪಾದಕ ಸಂಘದ ಮೆಂಬರ್ಗಳು ಸದಸ್ಯರುಗಳು ಎಲ್ಲ ನಮಗೆ ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂಘದ ಉತ್ತಮವಾದ ಏಳಿಗೆಗೆ ತಾವೆಲ್ಲರೂ ಶ್ರಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಉತ್ತಮವಾದ ಆಡಳಿತವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ 30 ವರ್ಷಗಳಿಂದ ನಡೆದಂತಹ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ನಡೆದ ಚುನಾವಣೆಯಲ್ಲಿ ನಾರಾಯಣಪುರ ಹಾಲು ಉತ್ಪಾದಕ ಸಹಕಾರದ ಸದಸ್ಯರುಗಳು ಒಮ್ಮತದಿಂದ 10 ಜನ ಮೆಂಬರ್ಗಳಲ್ಲಿ 9 ಜನ ಮೆಂಬರ್ಗಳನ್ನು ಆಯ್ಕೆ ಮಾಡಿ ಹಾಗೆ ಒಂದು ಸೀಟು ಗೌರ್ಮೆಂಟ್ನಲ್ಲಿದೆ, ಇನ್ನೊಂದು ಸೀಟು ಅವಿರೋಧ ಆಯ್ಕೆಯಾಗಿ ಡೈರಿಯಲ್ಲಿ ಕಾರ್ಯನಿರ್ವಹಿಸಲು 11 ಜನ ಮೆಂಬರ್ಗಳನ್ನು ಆಯ್ಕೆ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ನಾರಾಯಣಪುರ ಗ್ರಾಮದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸದಸ್ಯರು ತಮ್ಮ ಒಟ್ಟು ಬಹುಮತಗಳಿಂದ ಜನರನ್ನು ಆಯ್ಕೆ ಮಾಡಿ ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಕೆಲಸ ಕಾರ್ಯಗಳು ತೊಡಗಿರುತ್ತವೆ ಅಂತ ಒಳ್ಳೆಯ ಆಶಿಸ್ತಿದ್ದೀರಿ. ಮಾತಾಡೋಕ್ಕೆ ಅವಕಾಶ ಮಾಡುವಂಥ ಧನ್ಯವಾದಗಳು. ಹಾಗೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಾರಾಯಣಪುರದಲ್ಲಿ BMC ಅಂತ ಒಂದು ಘಟಕವನ್ನು ಅರ್ಧದಲ್ಲಿ ನಿಲ್ಲಿಸಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತು ಯಾವುದೇ ಕಟ್ಟಡ ವ್ಯವಸ್ಥೆ ಇರ್ಬೋದು, ದುರಸ್ತಿ ಇರ್ಬೋದು, ಏನೇ ಹಿಂದುಳಿದ ಕೆಲಸಗಳನ್ನು ಸರಿಪಡಿಸಬೇಕೆಂದು ನಮ್ಮ ನಾರಾಯಣಪುರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಲ್ಲಿ ನಮ್ಮ ಮನವರಿಕೆ ನೀಡಿದ ಸದಸ್ಯರಲ್ಲಿ ಎಲ್ಲ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಾರಾಯಣಪುರ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸಬೇಕೆಂದು ಉನ್ನತ ಮಟ್ಟದಲ್ಲಿ ಇದು ನಡೆಸ್ಕೊಡ್ಬೇಕೆಂದು ಕೇಳ್ಕೊಳ್ತೇವೆ.